ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಮತ್ತೇನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡಿ ಬರಕ್ಕೆ ಹೋಗ್ತಾ ಇದ್ದೀರಾ? ಯಾಕೆ ನೀವು ಸ್ಕೂಲ್ಗೆ ಹೋಗಲ್ವಾ? ಬಳ್ಳಾರಿನಾ? ಇಲ್ಲೆಲ್ಲೂ ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಹೌದಾ? ಇವಾಗ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ದುಡಿಯಕ್ಕೆ ಬಂದಿದ್ದೀರಾ? ಓಕೆ ಅಮ್ಮ. ಕಮ್ಮಿ ಹೆಸರೇನು? ಚಂದ್ರಕಲಾ ಅಂತನಾ? ಓಕೆ, ಸೋ ನೈಸ್, ಚೆನ್ನಾಗಿದೆ ಹೆಸರು. ನಿನ್ನ ಹೆಸರೇನು? ದಯಾನಂದ್ ಅಂತನಾ? ವೆರಿ ನೈಸ್, ಚೆನ್ನಾಗಿದೆ ಹೆಸರು. ಏನಿದು ಹಣೆಲಿ ಬೊಟ್ಟು? ಹೌದಾ? ಅಲ್ಲಿಗೆ ಹೋಗ್ಬೇಡಮ್ಮ, ಹೊಡಿತಾರೆ ಅವರು. ಹಾಂ, ಓಕೆನಾ? ಬಾಯ್. ಬಾಯ್. ABCD ಬರುತ್ತಾ? ಓಕೆ, ಬರ್ಕೊಳ್ಳಿ. ಓಕೆನಾ? ಬಾಯ್. ಫ್ರೆಂಡ್ಸ್, ನೀವು ಆ ವಿಡಿಯೋ ನೋಡಿದ್ರಿ ಅಂತ ಅನ್ಕೋತೀನಿ. ನಾನು ಇವತ್ತು ಖುಷಿಗೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು, ನಾನು ಹೋಗಿ ತುಂಬ ಖುಷಿಯಾಯಿತು. ಯಾಕೆಂದರೆ ಖುಷಿ ಒಂದು ಸ್ಪೋರ್ಟ್ಸಲ್ಲಿ ವಿನ್ ಆದಳು ಮತ್ತು ಒಂದು ಮೆಡಲ್ ಕೂಡ ಸಿಕ್ತು. ಅದನ್ನು ಮುಗಿಸ್ಕೊಂಡು ನಾನು ವಾಪಸ್ ಬರಬೇಕಾದ್ರೆ ನಾನು ಆ ದೃಶ್ಯ ನೋಡಿದೆ. ಅಲ್ಲಿ 2 ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಸ್ಕೂಲಲ್ಲಿ ನಡೆಯುವಂಥ ಒಂದು ಸ್ಪೋರ್ಟ್ಸನ್ನು ಗೇಟಿಂದ ಒಳಗಡೆ ಹೋಗಿ ನೋಡೋಕ್ಕೆ ಮಕ್ಕಳಿಗೆ ಆಸೆ ಇದೆ. ಪಾಪ ಆಬ್ವಿಯಸ್ಲಿ ಸೆಕ್ಯೂರಿಟಿ ಏನೂ ಮಾಡೋಕ್ಕಾಗಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಆ ಮಕ್ಕಳನ್ನ ಬೆದರಿಸಿ ಸ್ವಲ್ಪ ವಾಪಸ್ ಕಳಿಸಿದ್ರು. ಆದರೂ ಆ ಗಂಡು ಮಗು ಏನು ಮಾಡ್ತಾ ಇದೆ, ಮನೆ ಹತ್ರ ಬರುತ್ತೆ, ರಿಟರ್ನ್ ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ಅದನ್ನು ನೋಡ್ತಾ ಇದೆ, ಗೇಟ್ ಹತ್ರ ಇಣ್ಕಿ. ಸೊ ನನಗಂತೂ ಅದನ್ನು ನೋಡಿ ಏನಪ್ಪ ಬಡವರಂದರೆ ಹೀಗೇನಾ ಅಂತ ಅನ್ನಿಸ್ತು ನನಗೆ. ಮತ್ತು ಆ ಮಗುನ ನಾನು ಮಾತಾಡಿಸೋ ಪ್ರಯತ್ನ ಪಟ್ಟಿದ್ದೀನಿ, ನೀವು ವಿಡಿಯೋದಲ್ಲಿ ನೋಡಿದ್ರಿ ಅಂತ ಅನ್ಕೋತೀನಿ ನಾನು. ಬಳ್ಳಾರಿ ಅನಿಸುತ್ತೆ ಅವರು. ಅಲ್ಲಿ ಪೇರೆಂಟ್ಸ್ ಏನು ಮಾಡಿದ್ದಾರೆ, ಎಜುಕೇಷನ್ನ ಬಿಡಿಸಿ ಮಕ್ಕಳನ್ನ ದುಡಿಯೋಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಓಕೆ ಅಂದ್ಬಿಟ್ಟು ನಾನು ಪೇರೆಂಟ್ಸ್ನ ಮೀಟ್ ಮಾಡೋ ಪ್ರಯತ್ನ ಪಟ್ಟೆ. ಅಲ್ಲೇನಾಗಿದೆ, ಅಮ್ಮ ಬಂದು ಆಲ್ರೆಡಿ ಗಾರೆ ಕೆಲಸಕ್ಕೆ ಹೊರಟೋಗಿದ್ದಾರೆ, ಅಪ್ಪ ಎಣ್ಣೆ ಹೊಡ್ಕೊಂಡು ಆಲ್ರೆಡಿ ಪಲ್ಟಿ ಹೊಡೆದಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನ ಏನೋ ನನ್ನ ಕೈಲಿ ಏನಾಗುತ್ತೋ ಆ ಸ್ಪಾಟಲ್ಲಿ ಅದನ್ನು ಇದು ಮಾಡಿಬಿಟ್ಟು ನಾನು ವಾಪಸ್ ಬಂದೆ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಗಾರೆ ಕೆಲಸ ಮಾಡೋರಿಗಾಗಲಿ, ಕೆಲವು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರಿಗೆ ನಾನು ಹೇಳೋದು, ಆ ಕೆಲಸ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆ ಕೆಲಸದ ಬಗ್ಗೆ ನನಗೆ ಯಾವುದೇ ಕೀಳರಿಮೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವೇನು ಕಷ್ಟಪಡ್ತಾ ಇದ್ದೀರಾ ಅದೇ ಕೆಲಸನ ಮಕ್ಕಳು ಮುಂದೆ ಮಾಡೋದು ಬೇಡ. ಒಂದು ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಮಕ್ಕಳನ್ನ ಓದಿಸಿದ್ರು ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ. ಅದು ನಾನು ನೋಡಿರೋ ಪ್ರಕಾರ. ಏಕೆಂದರೆ ಒಂದು ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಒಂದು ಕಾಲೇಜ್ಗೆ ಕರ್ಕೊಂಡೋಗಿ ಸೇರಿಸಿ ಹಾಸ್ಟೆಲಲ್ಲಿ ಫೈಟ್ ಮಾಡಿ ನನಗೊಂದು ಸೀಟ್ ಕೊಡಿಸಿ ನನ್ನ ಅಲ್ಲಿ ಬಿಟ್ಟು ಬಂದಿದ್ದಕ್ಕೆ ಒಂದು ದಿನ ನಾನು 100 ಮಕ್ಕಳಿಗೆ ಪಾಠ ಮಾಡೋ ಹಾಗಾದೆ. ಸೊ ಆ ವ್ಯಕ್ತಿ 3 ವರ್ಷದಲ್ಲಿ ನನಗೆ ಆ ಕೋರ್ಟ್ ಹತ್ರ ಇದ್ದಿದ್ದು ನನ್ನ ಹಾಸ್ಟೆಲ್ಲು. 3 ವರ್ಷ ಹುಡುಕಿದ್ದೀನಿ, ಆ ವ್ಯಕ್ತಿ ನನಗೆ ಸಿಕ್ಕಲೇ ಇಲ್ಲ. ಅವ್ರ ಹೆಸರು ಮಾತ್ರ ಗೊತ್ತು ನನಗೆ, ಸ್ವಾಮಿ ಅಂತ. ಇವತ್ತಿಗೂ ಆ ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿ ನನಗೆ ನೆನಪಿದ್ದಾರೆ. ಸೊ ನೋಡಿ, ಇವತ್ತು ಹೇಗೋ ನಮ್ಮ ಜೀವನ ನಾವು ಕಟ್ಕೊಂಡು ಚೆನ್ನಾಗಿದ್ದೀವಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡೋರಿಗೆ ನಾನು ಹೇಳೋದು ಒಂದೇ, ನಿಮ್ಮಲ್ಲಿ ಯಾರಾದರೂ ಈ ರೀತಿ ಕೆಲಸ ಮಾಡ್ತಾಯಿದ್ರೆ ಆ ಮಕ್ಕಳ ಎಜುಕೇಷನ್ ಮಾತ್ರ ಖಂಡಿತ ಬಿಡಿಸ್ಬೇಡಿ. ಆದಷ್ಟು ಆ ಮಕ್ಕಳಿಗೆ ಎಜುಕೇಷನ್ನ ಕೊಡಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.